ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇದು ಇವತ್ತಿನ RRB ಗ್ರೂಪ್ ಡಿ 6ನೇ ಆಗಸ್ಟ್ ಮೊದಲನೇ ಶಿಫ್ಟ್ನ ಕ್ವಶನ್ಸ್ ಅನಲೈಸ್ ಆಗಿರುತ್ತೆ. ಸೊ ಮುಂದೆ ಎಕ್ಸಾಮ್ ಬರೆಯೋರು ಕ್ವಶನ್ಸ್ ನಿಮಗೆ ನೆನಪಿದ್ರೆ ಆಚೆ ಬಂದು ಈ ಒಂದು ನಂಬರ್ಗೆ ಯಾವ ಕ್ವಶನ್ಸ್ ಕೇಳಿದ್ರು ಅಂತ ದಯವಿಟ್ಟು ವಾಟ್ಸಪ್ ಮಾಡಿ. ಓಕೆ, ಇವತ್ತಿನ ಮೊದಲನೇ ಶಿಫ್ಟ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಇಲ್ಲಿ ನೋಡಿರಿ. ಫಸ್ಟ್ ಕ್ವಶನ್ನು, ಪುರುಷರ T20 ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ರನ್ ಗಳಿಸಿದ ಬ್ಯಾಟ್ಸ್ಮನ್ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಟಿಮ್ ಸೈಪರ್ಟ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಂಜು ಸ್ಯಾಮ್ಸನ್. ಹೌದಾ? ಹಾಗಾದರೆ ನೀವು ಹೇಳ್ರಿ, ಸಂಜು ಸ್ಯಾಮ್ಸನ್ ಅವರು ಫೈನಲ್ನಲ್ಲಿ ಎಷ್ಟು ರನ್ ಸ್ಕೋರ್ ಮಾಡಿದ್ರು ಅಂತ. ಓಕೆ, ನೆಕ್ಸ್ಟ್, ಮೇ 2026 ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಈ ಹುದ್ದೆಯನ್ನು ಅಲಂಕರಿಸಿದ ಈಶಾನ್ಯ ಭಾರತದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ ಎ, ಡಾಕ್ಟರ್ ಜೋರಾಮ್ ಅನಿಯಾ ಅವರು ಈ ಒಂದು ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಮೊದಲ ಈಶಾನ್ಯ ಭಾರತದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾರು? ಜೋರಾಮ್ ಅನಿಯಾ. ಓಕೆ, ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಮುಕ್ತಾಯಗೊಂಡ ISL 2025-26 ಸೀಸನ್ ಪ್ರಶಸ್ತಿಯನ್ನು ಯಾವ ಕ್ಲಬ್ ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ಕ್ಲಬ್ ಅಂತಂದರೆ ಆಪ್ಷನ್ ಬಿ, ಈಸ್ಟ್ ಬೆಂಗಾಲ್ FC, ಅಂದರೆ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಅಂತ. ಫುಟ್ಬಾಲ್ ಕ್ಲಬ್ ಈ ಒಂದು ತಂಡ 2025-26ರ ISL ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಪ್ಟೆಂಬರ್ 2025ರಲ್ಲಿ ಭಾರತದ 15ನೇ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸಭಾಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ ಬಿ, CP ರಾಧಾಕೃಷ್ಣನ್ ಅವರು. ಯಾಕಂದ್ರೆ ಸಂವಿಧಾನದ 64ನೇ ವಿಧಿ ಪ್ರಕಾರ, ಸಂವಿಧಾನದ 64ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಕಾಯಂ ಸಭಾಪತಿ ಯಾರಾಗಿರ್ತಾರಪ್ಪ ಅಂದ್ರೆ ಉಪರಾಷ್ಟ್ರಪತಿಯವರೇ ಆಗಿರ್ತಾರೆ. ರಾಜ್ಯಸಭೆಯ ಸಭಾಪತಿ ಯಾವತ್ತು ಉಪರಾಷ್ಟ್ರಪತಿಯವರೇ ಆಗಿರ್ತಾರೆ. ಹೌದಾ? ಓಕೆ, ಹಾಗಾದರೆ CP ರಾಧಾಕೃಷ್ಣನ್ ಅವರಿಗಿಂತ ಮುಂಚೆ ಇದ್ದಂತಹ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಅವರು ಜಗದೀಪ್ ಧನ್ಕರ್ ಅವರು. ಹೌದಾ? ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಭಾರತದ ಮೊದಲ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿ 2025-26 ಯಾವ ರಾಜ್ಯ ಸರ್ಕಾರ ಅನುಮೋದಿಸದೆ ಜಾರಿಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಡೀಪ್ ಟೆಕ್ ಸ್ಟಾರ್ಟಪ್ ನೀತಿ 2025-26. ಈ ಒಂದು ನೀತಿಯನ್ನು ಜಾರಿಗೊಳಿಸಿದಂತಹ ರಾಜ್ಯ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ತಮಿಳುನಾಡು. ಓಕೆ, ನೆಕ್ಸ್ಟ್, 2026ರಲ್ಲಿ ಪಶ್ಚಿಮ ಬಂಗಾಳದ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಳದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ ಎ, ಶ್ರೀ ಅಶೋಕ್ ಕುಮಾರ್ ಹಾಲ್ದಾರ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದಾರ. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಮೇ 22, 2026ರಂದು ಅಗ್ನಿ-1 ಕ್ಷಿಪಣಿಯ ಯಶಸ್ವಿ ಪರೀಕ್ಷಾ ಉಡಾಯನವನ್ನು ಎಲ್ಲಿಂದ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಆಪ್ಷನ್ ಬಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ, ಒಡಿಶಾ. ಇದನ್ನು ನಾವು ಚಾಂಡೀಪುರ ಅಂತ ಕರಿತೀವಿ. ಏನು? ಚಾಂಡೀಪುರ. ಹೌದಾ? ನೆಕ್ಸ್ಟ್, ಸೊ ಇಲ್ಲಿ ತುಂಬ ಅಂತ ಕೊಟ್ಟಿದ್ದಾರೆ ನೋಡ್ರಿ. ತುಂಬ ಅಂತಂದರೆ ಇದು ಕೇವಲ ರಾಕೆಟ್ ಉಡಾವಣೆ ಮಾಡುವಂತಹ ಒಂದು ಕ್ಷೇತ್ರ. ರಾಕೆಟ್ ಉಡಾವಣೆ. ಉಪಗ್ರಹ ಉಡಾವಣೆ ಅಂತ ಕೇಳಿದರೆ ಅದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅಥವಾ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಮಹಿಳೆಯರಿಗೆ ನೀಡುವ
HPV ಲಸಿಕೆ ಅಂದರೆ ಇದೊಂದು ವೈರಸ್. ಈ ಒಂದು ಲಸಿಕೆ ಮುಖ್ಯವಾಗಿ ಯಾವ ಗಂಭೀರ ಕಾಯಿಲೆಯಿಂದ ರಕ್ಷಣೆ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ಕಾಯಿಲೆಪ್ಪ ಅಂದರೆ ಆಪ್ಷನ್ ಬಿ, ಗರ್ಭಕಂಠದ ಕ್ಯಾನ್ಸರ್ ಎನ್ನುವಂಥ ಕಾಯಿಲೆಯಿಂದ ಗುಣಮುಖರಾಗಬೇಕಾದರೆ ನಾವು ಈ ಒಂದು HPV ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕು. ಅದರಲ್ಲೂ ಪ್ರಮುಖವಾಗಿ 14ರಿಂದ 18 ವರ್ಷದ ಹೆಣ್ಣು ಮಕ್ಕಳು ಈ ಒಂದು ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕು ಅಂತ ಕೇಂದ್ರ ಸರ್ಕಾರ 2026ರಲ್ಲಿ ಜಾರಿ ಮಾಡಿದೆ. ಹೌದಾ? ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2026ಕ್ಕೆ ಆಯ್ಕೆಯಾದ ದಿ ಡೈರೆಕ್ಟರ್ ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರಪ್ಪ ಲೇಖಕರು ಅಂತ ಕೇಳಿದರೆ ಆಪ್ಷನ್ ಸಿ, ಡೇನಿಯಲ್ ಕೆಹಲ್ಮನ್ ಅನ್ನೋಂಥ ಒಬ್ಬ ಲೇಖಕ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಹೌದಾ? ಸೊ ಈ ಒಂದು ಪ್ರಶಸ್ತಿ 2026ರ ಸಾಲಿನ ಬೂಕರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹಾಗಾದರೆ 2025ರ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಹಾರ್ಟ್ ಲ್ಯಾಂಪ್ ಅಥವಾ ಹೃದಯದ ಹಣತೆ ಅಂತ ಕರಿತೀವಿ, ಹಾರ್ಟ್ ಲ್ಯಾಂಪ್, ಈ ಒಂದು ಕೃತಿಯನ್ನು ಬರೆದಂತಹ ಸಾಹಿತಿ ಯಾರು? ಇದನ್ನು ನೀವು ಕಮೆಂಟ್ ಮಾಡಿರಿ. ಅವರು ಒಬ್ಬ ಮುಸ್ಲಿಂ ಮಹಿಳೆ. ಇದೊಂದು ಕ್ಲೂ, ಮುಸ್ಲಿಂ ಮಹಿಳೆ. ಹೌದಾ? ನೆಕ್ಸ್ಟ್, ಕಣ್ಣಿನ ಮಸೂರವು ಅದರ ನಾಭಿದೂರವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ? ಏನಂತಂದರೆ ಆಪ್ಷನ್ ಎ, ಸಮಂಜನ ಸಾಮರ್ಥ್ಯ ಅಂತ ಕರೀತಾರೆ. ನಮ್ಮ ಕಣ್ಣಲ್ಲಿ ಕಂಡುಬರ್ತಕ್ಕಂಥ ಒಂದು ಲೆನ್ಸ್ ಯಾವುದಪ್ಪ ಅಂದರೆ ಬೈ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ, ಬೈ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಹೌದಾ? ಸೊ ಈ ಒಂದು ಲೆನ್ಸ್ನ ಸಾಮರ್ಥ್ಯ ಏನಪ್ಪ ಅಂದ್ರೆ ಇದು ಸಮಯಕ್ಕೆ ತಕ್ಕ ಹಾಗೆ ಕಾನ್ಕೇವ್ ಲೆನ್ಸು ಆಗುತ್ತೆ, ಸಮಯಕ್ಕೆ ತಕ್ಕ ಹಾಗೆ ಕಾನ್ವೆಕ್ಸ್ ಲೆನ್ಸ್ ಕೂಡ ಆಗುತ್ತೆ. ಇದು ಈ ಒಂದು ಮಸೂರದ ಸಾಮರ್ಥ್ಯ. ಇದಕ್ಕೇನಂತಾರಪ್ಪ ಅಂದ್ರೆ ಆಪ್ಷನ್ ಎ, ಸಮಂಜನ ಸಾಮರ್ಥ್ಯ ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಉಪಕಲ ಅಲ್ಲ? ಇದರ ಹೆಸರು ಏನಪ್ಪ ಅಂದ್ರೆ ಎಪಿಥಿಕಲ್ ಟಿಶ್ಯೂ ಅಂತ ಇಂಗ್ಲೀಷ್ನಲ್ಲಿ. ಹೌದಾ? ಈ ಒಂದು ಎಪಿಥಿಕಲ್ ಟಿಶ್ಯೂ ಅಥವಾ ಅಂಗಾಂಶದ ಪ್ರಮುಖ ಜೈವಿಕ ಕಾರ್ಯವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದರ ಕಾರ್ಯ ಪ್ರಮುಖವಾಗಿ ಯಾವುದಲ್ಲಪ್ಪ ಅಂದ್ರೆ ಆಪ್ಷನ್ ಡಿ, ರಕ್ತದ ಶುದ್ಧೀಕರಣ ಮಾಡುವುದು ಇದರ ಕಾರ್ಯವಲ್ಲ. ಅದನ್ನು ಹೊರತುಪಡಿಸಿ ಶ್ರವಣ, ಅವಶೋಷಣೆ ಮತ್ತು ರಕ್ಷಣೆ ನೀಡುವುದು ಈ ಒಂದು ಅಂಗಾಂಶದ ಪ್ರಮುಖ ಕಾರ್ಯ. ಯಾವ ಅಂಗಾಂಶ? ಎಪಿಥಿಕಲ್ ಟಿಶ್ಯೂ ಅಂತ. ಹೌದಾ? ನೆಕ್ಸ್ಟ್, ಜೀವಂತ ಕೋಶಗಳು ಆಮ್ಲಜನಕವನ್ನು ತೆಗೆದುಕೊಂಡು ಗ್ಲೂಕೋಸನ್ನು ಒಡೆದು ATP ಬಿಡುಗಡೆ ಮಾಡುವ ಪ್ರಕ್ರಿಯೆ ಯಾವುದು? ಮೊದಲನೇದಾಗಿ ATP ಅಂದರೆ ಏನು ತಿಳ್ಕೊಳ್ರಿ. ATP ಅಂದರೆ ಇದೊಂದು ಎಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ. ಜೀವಕೋಶಗಳು ಆಕ್ಸಿಜನನ್ನು ಬಳಸಿಕೊಂಡು ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾವೆ. ಆ ಶಕ್ತಿ ಯಾವುದರ ಮುಖಾಂತರ ಉತ್ಪಾದನೆ ಆಗುತ್ತಪ್ಪ ಅಂದ್ರೆ ಇದೇ ATPಯ ಮುಖಾಂತರ ಉತ್ಪಾದನೆ ಆಗುತ್ತೆ. ಹೌದಾ? ಹಾಗಾದರೆ ಈ ಉಸಿರಾಟವನ್ನು ಏನಂತ ಕರಿತೀವಪ್ಪ ಅಂದ್ರೆ ಆಪ್ಷನ್ ಬಿ, ಜೀವಕೋಶೀಯ ಉಸಿರಾಟ ಅಂತ ಕರಿತೀವಿ. ಓಕೆ, ಗೊತ್ತಿರಲಿ. ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ಇದರಲ್ಲಿ ಆಮ್ಲಜನಕ ಬಳಸಿ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ. ಹೌದಾ? ನೆಕ್ಸ್ಟ್, ಬೋರ್ನ್ ಪರಮಾಣು ಮಾದರಿಯ ಪ್ರಕಾರ L ಕೋಶದಲ್ಲಿ ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ ಅಥವಾ ಇರಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ಯಾವುದೇ ಒಂದು ಯಾವುದೇ ಒಂದು ಧಾತುವನ್ನು ತೆಗೆದುಕೊಂಡಾಗ, ಯಾವುದೇ ಒಂದು ಎಲಿಮೆಂಟನ್ನು ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಗಿರ್ಬೋದಾ, ಹೈಡ್ರೋಜನ್ನು, ಹೀಲಿಯಮ್ಮು, ಆಕ್ಸಿಜನ್ನು, ನೈಟ್ರೋಜನ್ ಬೇಕಾದ ತಗೊಳ್ರಿ. ಅದರ ಸುತ್ತಮುತ್ತ ಏನಪ್ಪ ಅಂದ್ರೆ ನಾವು ಎಲೆಕ್ಟ್ರಾನ್ ನೋಡ್ತೀವಿ. ಹೌದಾ? ಆ ಎಲೆಕ್ಟ್ರಾನ್ಗಳ ಕವಚಗಳ ಹೆಸರು ಏನಪ್ಪ ಅಂದ್ರೆ ಮೊದಲನೇ ಕವಚ K ಅಂತ, ಎರಡನೇದು L, ಮೂರನೇದು M, ಈ ಥರ ನಾವು ನೋಡ್ತೀವಿ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಕಂಡು ಬರ್ತಾವೆ. ಕಮ್ಮಿ ಅಂದರೂ 2 ಎಲೆಕ್ಟ್ರಾನು, ಜಾಸ್ತಿ ಕೂಡ 2.
ಅದರಲ್ಲಿ ಕೆ ಕವಚದಲ್ಲಿ. ಇನ್ನು ಎಲ್ ಅಂತ ಬಂದಾಗ ಅದರಲ್ಲಿ ನಾವು 8 ಇಲೆಕ್ಟ್ರಾನ್ ನೋಡ್ತೀವಿ. ಎಷ್ಟು? 8 ಇಲೆಕ್ಟ್ರಾನ್. ಹೌದಾ? ಅವ್ರು ಏನು ಕೇಳಿದಾರೆ ಇಲ್ಲಿ, ಎಲ್ ಕೋಶದಲ್ಲಿ ಅಥವಾ ಎಲ್ ಕವಚದಲ್ಲಿ ಗರಿಷ್ಠ ಎಷ್ಟು ಇಲೆಕ್ಟ್ರಾನ್ಗಳು ಇರಬಹುದು ಅಂತ ಕೇಳಿದ್ದಾರೆ. ಎಲ್ ಕೋಶದಲ್ಲಿ ಗರಿಷ್ಠವಾಗಿ 8 ಇಲೆಕ್ಟ್ರಾನ್ ಕಂಡುಬರ್ತಾವೆ. ಎಷ್ಟು? 8 ಇಲೆಕ್ಟ್ರಾನ್. ಇದರ ಸೂತ್ರ ಏನಪ್ಪ ಅಂದ್ರೆ 2n², ಅಂದರೆ ಎಷ್ಟು ಎಲೆಕ್ಟ್ರಾನ್ ಕಂಡುಬರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕಾದ್ರೆ 2 × 2². ಹೌದಾ? ಬುಧ ಸೂರ್ಯನಿಗೆ ಹತ್ತಿರವಿದ್ದರೂ ಶುಕ್ರವು ಸೌರಮಂಡಲದ ಅತ್ಯಂತ ಬಿಸಿ ಗ್ರಹವಾಗಲು ಕಾರಣವೇನು? ನಾವು ಸೌರಮಂಡಲದಲ್ಲಿ ಪ್ರಮುಖವಾಗಿ 8 ಗ್ರಹಗಳನ್ನ ಕಾಣ್ತೀವಿ, ಸೂರ್ಯನಿಂದ ಹಿಡಿದು. ಹೌದಾ? ಇದು ಸೂರ್ಯ ಅಂತ ಅಂದ್ಕೊಂಡ್ರೆ, ಮೊದಲನೇಗೆ ಬರೋದು ಬುಧ, ನೆಕ್ಸ್ಟ್ ಬರೋದು ಶುಕ್ರ, ಅದಾದಮೇಲೆ ಬರೋದು ಭೂಮಿ, ಅದಾದಮೇಲೆ ಬರೋದು ಮಂಗಳ, ಅದಾದಮೇಲೆ ಬರೋದು ಗುರು, ಅದಾದಮೇಲೆ ಬರೋದು ಶನಿ, ಅದಾದಮೇಲೆ ಬರೋದು ಯುರೇನಸ್ಸು, ಕೊನೆಯದಾಗಿ ಬರೋದು ನೆಪ್ಚೂನ್ ಅಂತ. ಸೂರ್ಯನಿಗೆ ಅತಿ ಸಮೀಪವಾಗಿರೋ ಗ್ರಹ ಯಾವುದು? ಬುಧ ಗ್ರಹ. ಆದರೂ ಕೂಡ ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದಂತ ಕೇಳಿದರೆ ನಾವು ಶುಕ್ರ ಅಂತ ಹಾಕ್ತೀವಿ. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಕ್ವಶನ್ ಕೇಳಿದ್ದಾರೆ. ಮೇನ್ ರೀಸನ್ ಏನಂದ್ರೆ ಬುಧ ಗ್ರಹದಲ್ಲಿ ಯಾವುದೇ ರೀತಿ ವಾತಾವರಣ ಕಂಡು ಬರಲ್ಲ, ಆದರೆ ಶುಕ್ರ ಗ್ರಹದಲ್ಲಿ ವಾತಾವರಣ ಕಂಡು ಬರೋದರಿಂದ ಈ ಒಂದು ವಾತಾವರಣದಲ್ಲಿ ಅತಿಯಾದ ಕಾರ್ಬನ್ ಡೈಆಕ್ಸೈಡ್ ಕಂಡು ಬರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಕಂಡು ಬರೋದು ಸೂರ್ಯನಿಂದ ಬರುವ ಕಿರಣಗಳನ್ನು ಅದು ವಾಪಸ್ ಸೂರ್ಯನ ಹತ್ರ ಕಳಿಸಲ್ಲ, ಅದೇ ಹಿಡ್ಕೊಂಡ್ಬಿಡೋದ್ರಿಂದ ಆ ಒಂದು ಶುಕ್ರ ಗ್ರಹ ಬಿಸಿಯಾದ ಗ್ರಹ ಅಂತ ಕರಿತೀವಿ. ಹೌದಾ? ಇದಕ್ಕೆ ರೀಸನ್ ಯಾವುದು? ಆಪ್ಷನ್ ಬಿ, ಶುಕ್ರದ ದಟ್ಟ ವಾತಾವರಣ ಮತ್ತು ಹಸಿರು ಮನೆ ಪರಿಣಾಮ. ಹೌದಾ? ಶುಕ್ರ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇದು ಶಾಖವನ್ನು ಹೊರಹೋಗದಂತೆ ತಡೆದು ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಓಕೆ, ನೆಕ್ಸ್ಟ್, ನೀರಿನಲ್ಲಿ ಅರೆ ಮುಳುಗಿದ ಪೆನ್ಸಿಲ್ ಬಾಗಿದಂತೆ ಕಾಣುವುದು ಯಾವ ಗುಣದಿಂದ? ಪ್ರಶ್ನೆ ಕೇಳಿದ್ದಾರೆ. ಯಾವ ಗುಣಪ್ಪ ಅಂದರೆ ಆಪ್ಷನ್ ಬಿ, ಬೆಳಕಿನ ವಕ್ರೀಭವನ. ನೆಕ್ಸ್ಟ್, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದರ ವಕ್ರೀಭವನವಾಗುತ್ತೆ. ಹೌದಾ? ವಕ್ರೀಭವನವಾಗುತ್ತೆ, ಅದರ ದಿಕ್ಕು ಬದಲಾಗುತ್ತದೆ. ನೀರು ಮತ್ತು ಗಾಳಿಯಲ್ಲಿ ಬೆಳಕಿನ ವೇಗ ವ್ಯತ್ಯಾಸದಿಂದ ಈ ಒಂದು ಘಟನೆ ಸಂಭವಿಸುತ್ತೆ. ಹೌದಾ? ನೆಕ್ಸ್ಟ್, ಬಜೆಟ್ 2026ರಲ್ಲಿ ಘೋಷಿಸಲಾದ ಉತ್ತರ ಭಾರತದ ನಿಮ್ಹಾನ್ಸ್ ಎಲ್ಲಿ ಸ್ಥಾಪನೆಯಾಗುತ್ತಿದೆ? 2026ರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಉತ್ತರ ಭಾರತದ ನಿಮ್ಹಾನ್ಸನ್ನು ನಿರ್ಮಲಾ ಸೀತಾರಾಮನ್ ಅವರು ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಜಾರ್ಖಂಡ್ ರಾಜ್ಯದ ರಾಜಧಾನಿಯಾದಂತಹ ರಾಂಚಿಯಲ್ಲಿ. ಓಕೆ, ನೆಕ್ಸ್ಟ್, ಅಲ್ಟ್ರಾಸಾನಿಕ್ ತರಂಗಗಳು ಲೋಹದ ಮೇಲಿನ ಕಶ್ಮಲಗಳನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ? ಹೇಗೆಪ್ಪ ಅಂದರೆ ಆಪ್ಷನ್ ಬಿ, ಕ್ಯಾವಿಟೇಷನ್ ಮೂಲಕ ಸೂಕ್ಷ್ಮ ಗುಳ್ಳೆಗಳನ್ನು ಸೃಷ್ಟಿಸಿ ಸ್ವಚ್ಛಗೊಳಿಸುತ್ತದೆ. ಹೌದಾ? ನೆಕ್ಸ್ಟ್, ಈ ತರಂಗಗಳಿಂದವಲ್ಲ, ಅಲ್ಟ್ರಾಸಾನಿಕ್ ತರಂಗಗಳು ಗುಳ್ಳೆಗಳನ್ನು ಉಂಟು ಮಾಡಿ ಅವು ಒಡೆಯುವಾಗ ಕಶ್ಮಲಗಳನ್ನು ತೆಗಿತವೆ. ಇದು ಯಾಂತ್ರಿಕ ಮತ್ತು ಭೌತಿಕ ವಿಧಾನವಾಗಿದ್ದು ರಾಸಾಯನಿಕ ವಿಧಾನವಲ್ಲ. ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು, ಅಲ್ಟ್ರಾಸಾನಿಕ್ ತರಂಗಗಳು ಯಾವ ರೀತಿ ವಿಧಾನವನ್ನು ಬಳಸ್ತಾವಂತ. ಇದು ಯಾಂತ್ರಿಕ ವಿಧಾನ ಮತ್ತು ಭೌತಿಕ ವಿಧಾನವನ್ನು ಬಳಸ್ತದೆ, ರಾಸಾಯನಿಕ ವಿಧಾನ ಬಳಸಲ್ಲ. ಹೌದಾ? ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ ಕ್ವಶನ್ಸ್ ಅನಾಲಿಸಿಸ್ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇನ್ನೂ ಯಾರಿಗೂ ಮೆಸೇಜ್ ಬಂದಿಲ್ಲ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಮೆಸೇಜ್ ಬಂದೇ ಬರುತ್ತೆ. ಆವಾಗ ನಿಮ್ಮ ಜಿಮೇಲ್ನ ಚೆಕ್ ಮಾಡ್ತಾಯಿರಿ. ಓಕೆ, ನಿಮ್ಮ ಎಕ್ಸಾಮ್ಗೂ 8 ಅಥವಾ 10 ದಿನದ ಮುಂಚೆ ನಿಮಗೆ ಮೆಸೇಜ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.